ಉಳಿಸ್ಕೊಳ್ಳೋಕ್ಕೆ ಹೋರಾಟ ಮಾಡ್ತಿದ್ದೀವಿ. ಜೊತೆಗೆ ಇವತ್ತು JDS ಪಕ್ಷದವ್ರು ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ ಸರ್, ಬೆಂಬಲ ಕೊಡೋಕ್ಕೆ. ಏನೋ ಕೊಡೋದೇ ಇಲ್ಲ ಅಂತ ಹೇಳ್ತಿದ್ದೀವಲ್ಲ, ಭೂಮಿ ನಮ್ದಲ್ವಾ, ಹೆಂಗೆ ತಗೊಳಕ್ಕಾಗುತ್ತೆ? ನಾವು ಕೊಟ್ಟರೆ ಅವ್ರು ತಗೋಬೇಕು, ಚಾನ್ಸೇ ಇಲ್ಲ ಅವ್ರು ತಗೊಳಕ್ಕೆ. ನಾವು ಕೊಡೋದಿಲ್ಲ, ಯಾವುದೇ ಕಾರಣಕ್ಕೂ ಕೊಡಲ್ಲ. ಅವ್ರು ತಗೋಬೇಕಂದ್ರೆ ಅವ್ರಿಗೇನು ಕಾನೂನಿಗೆ ಅವರು ಯೂಸ್ ಮಾಡಲಿ, ನಮ್ಗೇನು ಕಾನೂನಿಗೆ ನಾವು ಫೈಟ್ ಮಾಡ್ತೀವಿ ಸರ್. ಹೌದು, ಅವ್ರು ಪಾಪ ಮಾಡಿದ್ದಾರೆ, ಪಾಪ ತೊಳ್ಕೊತಿದ್ದಾರೆ. ನೀವು 15 ಲಕ್ಷ ಮರ ಕಡಿತಿದ್ದೀರಲ್ಲ, 1 ಲಕ್ಷ ಹಸುನ್ ಸಾಯಿಸ್ತಿದ್ದೀರಲ್ಲ, ನೀವೇನು ಮಾಡ್ತೀರಾ? ಅವ್ರು ಪಾಪ ತೊಳ್ಕೊತಿದ್ದಾರೆ, ಅದನ್ನ ನಾನು ಒಪ್ಕೊಳ್ತೀನಿ. ತಪ್ಪು ಮಾಡಿದ್ದಾರೆ, ತೊಳ್ಕೊತಿದ್ದಾರೆ. ನೀವೇ ನಿಮ್ಮ ಪ್ರಾಯಶ್ಚಿತ್ತನೇ ಇಲ್ಲ. ಹಾಂ ಸರಿ, 2 ಎಕರೆ ಇದೆ ಸರ್. ಭೂಮಿನೇ ನಮ್ಗೆ ಐಡೆಂಟಿಟಿ. ಭೂಮಿ ಬಿಟ್ಟರೆ ನಮ್ಗೆ ಬೇರೆ ದಾರಿ ಇಲ್ಲ. ನಾವು ಅದರಲ್ಲೇ ಹಸು ಮತ್ತು ರೇಷ್ಮೆ, ತೆಂಗು, ಅಡಿಕೆ, ಬಾಳೆ ಎಲ್ಲ ಇದೆ. ಸೊ ಹಂಗಾಗಿ ನಾವು ಭೂಮಿ ಬಿಡೋದು. ನಾವು ಮಾರಾಟಕ್ಕೆ ಇಟ್ಟಿಲ್ಲ ಅಂದಮೇಲೆ ಬೆಲೆ ಅವಶ್ಯಕತೆ ಇಲ್ಲ ಸರ್ ನಮಗೆ. ನಾವು ಮಾರೋದೇ ಇಲ್ಲ, ಕೊಡೋಣ. ನಮ್ಮ ಹಕ್ಕು, ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ. ಅವ್ರಂಗೆ DK ಶಿವಕುಮಾರ್ ಅವರು ಭೂಮಿ ಬಿಡಲ್ಲ ಅಂತಾರೋ, ನಾವು ಹಂಗೆ ಭೂಮಿ ಕೊಡಲ್ಲ ಅಂತೀವಿ. ಅವರ ನಾವು ನೋಡೇ ಬಿಡ. ಇಲ್ಲ ಸ್ವಾಮಿ, ನಾವು ಕೊಡೋಕ್ಕೆ ಸಿದ್ಧವಾಗಿಲ್ಲ, ನಾವು ಕೊಡೋದು ಇಲ್ಲ. ನಾವು ಭೂಮಿ ಬಿಟ್ರೆ ಬೇರೆ ವ್ಯವಸಾಯನ ಗೊತ್ತಿಲ್ಲ ನಮಗೆ. ಬೇರೆ ಕಡೆ ಫ್ಯಾಕ್ಟ್ರಿ ಕಡೆಗೆ ಹೋಗಿ ನಾವು ಜೀವನ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ನಮಗೆ. ಭೂಮಿನೇ ಇಲ್ಲ. ಭೂಮಿಯಿಂದ ನಮ್ಮ ಮಕ್ಕಳು ಓದಿಸಿದ್ದೀವಿ, ನಾವು ಸುಖವಾಗಿ ಸಂಸಾರ ಮಾಡ್ತಾ ಇದ್ದೀವಿ ಅಂತ ಭೂಮಿ ಕೊಟ್ಬಿಟ್ಟು ನಾವೆಲ್ಲೋಗವ ಸ್ವಾಮಿ? ನಮ್ದೊಂದು 30 ಗುಂಟೆ ಇದೆ ಸ್ವಾಮಿ. ಆಯ್ತೆ, ಮಾವು ಹಾಕಿದ್ದೀವಿ, ತೆಂಗು ಹಾಕಿದ್ದೀವಿ, ಅಡಿಕೆ ಹಾಕಿದ್ದೀವಿ. 4 ಹಸು ಕಟ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ ಸ್ವಾಮಿ. ಬೇಡ ಸ್ವಾಮಿ, ನಮ್ಗೆ ಯಾವ ಹಣನೂ ಬೇಡ, ಯಾವ ಕೋಟಿನೂ ಬೇಡ, ನಮ್ಗೆ ಭೂಮಿ ಇದ್ರೆ ಸಾಕು. ನಾವು ರೈತರ ಪರನೇ ಹೋರಾಟ ಮಾಡೋದು. ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಎಷ್ಟು ಗಂಟೆ ಹೋರಾಟ ಆಗುತ್ತೋ ಆಗಲಿ, ನಾವು ಅದ್ರ ಹಿಂದೆನೇ ನಾವು ನಡೀತೀವಿ. ನಮ್ಮ ಕುಮಾರಣ್ಣ ಹಾಗೂ ನಿಖಿಲ್ ಅಣ್ಣ ನೇತೃತ್ವದಲ್ಲಿ ನಾವು ಪ್ರತಿಯೊಂದು ಪಾಪ ಈ ಬಾಲಕೃಷ್ಣ ಅವರು ಹೇಳಿದಾರಲ್ಲ, ಪಾದಯಾತ್ರೆ ಪಾಪ ತೊಳ್ಕೊಳ್ಳೋದು. ಅವ್ರು ತೊಳ್ಕೊಬೇಕು. 1.5 ವರ್ಷ ಆದಮೇಲೆ ಜನ ಏನಂತ ಕಟ್ಟುವಾಗಿ ತೋರಿಸ್ತಾರೆ, ಅವ್ರು ಆಮೇಲೆ ಪಾಪ ತೊಳ್ಕೊತಾರೆ. ಚೊಂಬು ಪಾಪದ ಕೊಡೆ ಮುನ್ಗುತ್ತಂತಾರಲ್ಲ, ಆ ಥರ ಇವಾಗ ಮುನ್ಗ್ತಾರೆ ಅವರು. ಅದನ್ನ ಕಾದು ನೋಡೋಣ ನಾವು. ರೈತರ ಪರ ಮಾಡ್ತವ್ರಂತ, ಅವ್ರು ರೈತರ ಪರ ಮಾಡ್ತಾ ಇಲ್ಲ. ಅವ್ರ ಮನೆಗೆ ಆಸ್ತಿ ಮಾಡ್ಕೊತಾರೆ ಹೊತ್ತು ರೈತರ ಪರ ಅವ್ರು ಮಾಡೋಕ್ಕೆ ನಿಲ್ತಾ ಇಲ್ಲ. ಅವರು ಈ ರೈತರು ಭೂಮಿ ಕಿತ್ಕೊಂತಾರೋದು ತಪ್ಪು ಅಂತ ನಾನು ಹೇಳಕ್ಕೆ ಮನವಿ ಮಾಡ್ತೀನಿ. ಬೇಡ, ಸರ್ಕಾರಕ್ಕೆ ಕೈ ಬಿಡಬೇಕು ಅಂತ ಕೇಳ್ಕೊತೀವಿ ಹೋರಾಟದಿಂದ. ಈ ಪಾದಯಾತ್ರೆ ರೈತರ ಕೂಗು ಸರ್ಕಾರಿ ಮನವಿ ಮಾಡೋವರೆಗೂ ನಾವು ಹೋರಾಡ್ತಾನೆ ಇರ್ತೀವಿ. 3 ದಿನ ಆಗಲಿ, ವರ್ಷ ಆಗಲಿ, ನಾವು ರೈತರಿಗೆ ಬೆಂಬಲ ಸಿಕ್ಕಿ, ರೈತರಿಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಡ್ತಾನೆ ಇರ್ತೀವಿ. ಅವ್ರು ರೈತರ ಮಕ್ಕಳೇ, ರೈತರಿಗೋಸ್ಕರ ನಾವು ಅಲ್ಲಿಂದ ಬಂದಿದ್ದೀವಿ. ನಾವು ರೈತ ಹೆಣ್ಮಕ್ಳ ಪರವಾಗಿ ಬಂದಿದ್ದೀವಿ. ಇವತ್ತು ನಮ್ಮ ಪಕ್ಷ ಏನು ಸಪೋರ್ಟ್ ಮಾಡ್ತಾ ಇದೆ ರೈತರಿಗೋಸ್ಕರ, ಅವ್ರಿಗೋಸ್ಕರ ನಾವು ಬಂದಿದ್ದೀವಿ. ಹಾಗೆ ನಾವು ರೈತರೇ. ಸುಮಾರು ಒಂದು 4-5 ಎಕರೆ ಜಮೀನು ನಮಗೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇತ್ತು. ಆವಾಗ ನಮ್ಮ ತಾಯಿ ಮನೆ ಆಸ್ತಿ ಬಂದು 5 ಎಕರೆ ಇತ್ತು. 5 ಎಕರೆನೂ ತಾಯಿ ಮನೆ ಆಸ್ತಿನೂ ವಶಪಡಿಸ್ಕೊಂಡ್ರು ಎಲೆಕ್ಟ್ರಾನಿಕ್ ಸಿಟಿಗೆ. ಆಮೇಲೆ ಪಿರಿಪೆರಲ್ ರಿಂಗ್ ರೋಡ್ಗೆ ಯಜಮಾನ್ರ ಜಮೀನನ್ನು ವಶಪಡಿಸ್ಕೊಂಡ್ರು. ಅದಕ್ಕೆ ಆ ನೋವು ನಮಗಿದೆ. ಅದಕ್ಕೋಸ್ಕರ ನಾವು ತುಂಬ ನೋವು ತಿಂತಾ ಇದ್ದೀವಿ. ನಾವು ಇವಾಗ ರೈತರಾಗಿ ಏನೂ ಇಲ್ದಿದ್ದಂಗೆ ಆಗಿದ್ದೀವಿ. ಇನ್ನೂ ಕಾಂಪನ್ಸೇಷನ್ ಕೊಟ್ಟಿಲ್ಲ, ಪರಿಹಾರ ಇದುವರೆಗೂ ಕೊಟ್ಟಿಲ್ಲ. 40 ಕೋಟಿ 50 ಕೋಟಿ ಆಸ್ತಿನ ಬರೀ 4 ಕೋಟಿಗೆ ಘೋಷಣೆ ಮಾಡ್ತಾ ಇದ್ದಾರೆ. 4 ಕೋಟಿ ತೊಗೊಂಡು ನಾವೆಲ್ಲಿ ಹೋಗೋದು? 1 ಎಕರೆ ಬಂದು ಬೆಂಗಳೂರು ಸುತ್ತಮುತ್ತಲು ಎಲ್ಲೂ ಸಿಗಲ್ಲ 4 ಕೋಟಿಗೆ. ಇವು 4 ಕೋಟಿಗೆ ನಮ್ಮ ಆಸ್ತಿನ ವಶಪಡಿಸ್ಕೊಂಡಿದ್ದಾರೆ. ಆ ಒಂದು ನೋವು ನಮಗಿದೆ. ಆ ರೈತರು ಹೆಣ್ಮಕ್ಳ ಪರವಾಗಿ ನಾವು ಇವತ್ತು ಬಂದಿದ್ದೀವಿ. ಅವ್ರು ಹೇಳಲಿ, ಬೇಕಾಗಿದ್ರೆ ಏನು ಬೇಕಾಗಿದ್ರು ಹೇಳಲಿ. ಅವ್ರು ತೊಳ್ಕೊಬೇಕು ಪಾಪ, ನಾವು ತೊಳ್ಕೊಳಕ್ ಬಂದಿಲ್ಲ ಇಲ್ಲಿ. ಅವ್ರ ಪಾಪ ತೊಳಿಲಿಕ್ಕೆ ನಾವು ಬಂದಿದ್ದೀವಿ ಅಷ್ಟೇ. ಅವ್ರು ಏನು ಪಾಪದ ಕೆಲಸ ಮಾಡ್ತಾ ಇದ್ದಾರೆ ರೈತರು ಭೂಮಿ ತೊಗೊಂಡು, ಆ ಪಾಪಂತ ತೊಳೆಯೋಕೆ ಬರ್ತಿದ್ದೀವಿ ನಾವು. ಆ ಪಾಪಗಳನ್ನ ತೊಗೊಂಡೋಗಿದ್ರೆ ಅವ್ರು ಯಾಕೆ ಅಷ್ಟು ಮಾತಾಡೋ? ಅದನ್ನು ಮನವಿ ಮಾಡ್ಕೊತೀವಿ ನಾವು, ಅದನ್ನು ಕ್ಷಮೆ ಕೇಳಬೇಕು ಅಂತ. ಏನೇ ಇದ್ರೂ ಕರ್ನಾಟಕದಲ್ಲಿ ರೈತರಿಗೋಸ್ಕರ ಮಿಡಿಯೋದು ಅಂದರೆ ಕುಮಾರಣ್ಣ ಒಬ್ಬರೇ ಏಕೈಕ ಜೀವ. ಅಂದರೆ ಅವ್ರು ರಾಜಕೀಯದಲ್ಲಾಗಲಿ ರೈತರು ಮಕ್ಕಳಿಗಾಗಲಿ ಮಿಡಿಯೋದು ಅಂದರೆ ಅವರೊಬ್ಬರೇ. ಅವ್ರಿಗೇನು ಹೇಳಕ್ಕೆ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ರೈತರದ್ದು ಇದು ಕೈ ಬಿಡಬೇಕು. ಬಿಡದಿ ಟೌನ್ಶಿಪ್ನ ನಮ್ಮ ಭೂಮಿ ನಮ್ಮ ಹಕ್ಕು. ನಾವೇನು ಪಾದಯಾತ್ರೆ ಮಾಡ್ತಿದ್ದೀವಿ, ಈ ಹೋರಾಟ ನಾವು ಅವ್ರ ರೈತರದ್ದು ವಾಪಸ್ ತಗೊಳ್ಳೋವರೆಗೂ ನಾವು ಹೋರಾಟ ಮಾಡ್ತೀವಿ.
ಮಾಡ್ತಾನೆ ಇರ್ತೀವಿ. ಭೂಮಿ ಪಡೆದಿದ್ವಿ ಅಂದರೆ ಅವ್ರ ಭೂಮಿ ಅಲ್ಲ ಇದು, ರೈತರು ಮಕ್ಕಳು ಭೂಮಿ. ರೈತರು ಒಪ್ಪಬೇಕಲ್ಲ ಇದಕ್ಕೆ. ಅವ್ರು ಹೇಳಿಕೊಂಡ್ಬಂದಿದ್ದಾರೆ ರೈತರು ಎಲ್ಲ ಒಪ್ಪಿದ್ದಾರೆ ಅಂತ, ಅದು ಸುಳ್ಳು. ರೈತರು ಯಾರು ಒಪ್ಪಿಲ್ಲ. ರೈತರನ್ನ ಬಲವಂತದಿಂದ ವಶಪಡಿಸ್ಕೊಳ್ತಾ ಇದ್ದಾರೆ ಹೊರತು ಅವರು ಯಾವುದೇ ಕಾರಣಕ್ಕೂ ರೈತರು ಇದನ್ನ ಕೊಡೋಕ್ಕೆ ಕೈ ಬಿಡಕ್ಕೆ ರೆಡಿ ಇಲ್ಲ. ಪಡಿತೀವಿ ಅಂತ ಯಾರು ಬರೋದು ದೇವೇಗೌಡರು, ಕುಮಾರಣ್ಣ, ನಿಖಿಲ್ ಅವರು. ರೈತರು ಓಟ್ ಹಾಕ್ಬೇಕಿದ್ದನ್ನು ತಿಳ್ಕೊಂಡಾದ್ರೂ ಓಟ್ ಹಾಕ್ಬೇಕಿನ್ನ. ರೈತರ ಪಕ್ಷ ಅಂತವ ಯಾವಾಗಲೂ ರೈತರಿಗೆ ಹಗಲು ರಾತ್ರಿ ದುಡಿತಾರೆ. ದೇವೇಗೌಡರಾಗಲಿ, ಕುಮಾರಣ್ಣ ಆಗಲಿ, ನಿಖಿಲ್ ಅಣ್ಣ ಆಗಲಿ, ಎಲ್ಲರೂ ರೈತರಿಗೆ ಭೂಮಿ ಯಾವುದೇ ಕಾರಣಕ್ಕೂ ಮೋಸ ಆಗಬಾರ್ದು. ಹೋರಾಟ ಮಾಡ್ತೀವಿ ಅಷ್ಟೇ. ಥ್ಯಾಂಕ್ ಯು.